ಇದು ಕೂಡ ಚಂದಮಾಮದ ಕಥೆನೇ, ಬಾಯಿ ಕಥನ ಅಂತ. ವಸುಂಧರ ಅನ್ನೋರು ಬರೆದಿರೋದು ಕಥೆಗಳದ್ದು ಒಂದು ಸಂಪುಟ ಬಂದಿದೆಯಲ್ಲ, ಅದರಿಂದ ಈ ಕಥೆನ ನಾನು ತೊಗೊಂಡಿದ್ದೀನಿ. ಇದರಲ್ಲಿ ನೀತಿನೂ ಇದೆ, ಒಂಥರ ಬಾಯಿ ಬಡಕ್ತನ ಹೇಗೆ ಕೆಟ್ಟದ್ದು ಅನ್ನೋದನ್ನು ಈ ಕಥೆಯಲ್ಲಿ ಅವರು ಸರಳವಾಗಿ ಹೇಳಿದ್ದಾರೆ. ಒಂದೂರಲ್ಲಿ ಒಬ್ಬ ಶ್ರೀಮಂತನಿಗೆ ಗೌರಿ ಅಂತ ಒಬ್ಳು ಮಗಳಿರ್ತಾಳೆ. ಅವಳು ತುಂಬ ಸುಂದರಿ, ಜಾಣೇನೂ ಇರ್ತಾಳೆ. ಅವಳಿಗೊಂದೇ ಒಂದು ದುರ್ಗುಣ ಏನಪ್ಪ ಅಂದರೆ, ಒಂದು ಕ್ಷಣನೂ ಮಾತಾಡದೆ ಸುಮ್ಮನೆ ಇರೋಕ್ಕೆ ಅವಳಿಗೆ ಆಗೋದೇ ಇಲ್ಲ. ಸದಾ ಯಾವ್ದಾರೋ ವಿಷಯ ಮಾತಾಡ್ತಾನೇ ಇರ್ತಾಳೆ. ಅವರಮ್ಮ ಅವಳಿಗೆ ಎಷ್ಟು ಬುದ್ಧಿ ಹೇಳ್ತಾಳೆ, ಇಷ್ಟೊಂದು ಮಾತಾಡಬಾರ್ದಮ್ಮ, ಒಳ್ಳೇದಲ್ಲ ಅಂತ. ಅಂದರೂ ಅವಳ ಪ್ರಕಾರ ಅದು ಒಂದು ಕಲೆ, ಮಾತಾಡೋದು ಅದೇನು ಕೆಟ್ಟ ಅಭ್ಯಾಸ ಅಲ್ಲ ಅಂತ ಅವಳಿಗೆ ನಂಬಿಕೆ ಇರುತ್ತೆ. ಹಾಗೆ ಅಂದ್ಕೊಂಡು ಅವಳು ಮಾತಾಡ್ಕೊಂಡೇ ಇರ್ತಾಳೆ. ಸರಿ, ಮದುವೆ ಆದಮೇಲೆ ಗಂಡನ ಮನೆಗೆ ಬರ್ತಾಳೆ. ಆಗ ರಾಜಸ್ಥಾನದಲ್ಲಿ ಅವಳ ಗಂಡ ನೌಕರಿ ಮಾಡ್ತಾ ಇರ್ತಾನೆ. ಸರಿ, ಮನೆಗೆ ಬಂದಾದಮೇಲೆ ನೆರೆಹೊರೆಯಲ್ಲಿ ಅವಳಂಥವ್ರೆ ಇನ್ನೂ 4 ಜನ ಅವಳಿಗೆ ಸ್ನೇಹಿತರಾಗ್ಬಿಡ್ತಾರೆ. ಅವ್ರ ಗಂಡದ್ರು ಕೂಡ ರಾಜನ ಆಸ್ಥಾನದಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಗಂಡಸರು ಕೆಲಸಕ್ಕೆ ಹೊಟ್ಟೋದ್ಮೇಲೆ ಹೆಂಗಸರೆಲ್ಲ ಸೇರಿ ಹರಟೆ ಹೊಡ್ಕೊಂಡು ಕಾಲ ಕಳ್ಕೊಂಡು ಇರೋ ಅಭ್ಯಾಸನ ಮಾಡ್ಕೊಂಬಿಟ್ಟಿರ್ತಾರೆ. ಏನೋ ಮಾತಾಡ್ಕೊಂಡಿರೋದು, ಬೇಡದೇ ಇರೋದು, ಹೀಗೆಲ್ಲ ಮಾಡ್ತಿರ್ತಾರೆ. ಇವರೆಲ್ಲರ ಜೊತೆಗೆ ಗೌರಿ ಅಂತ ಇವ್ರ ಮನೆ ಪಕ್ಕದಲ್ಲಿ ಒಬ್ಬಳು ಶಾರದಾ ಅಂತ, ಗೌರಿ ಮನೆ ಪಕ್ಕದಲ್ಲಿ ಶಾರದಾ ಅಂತ ಒಬ್ಬಳು ಮನೆ ಇರುತ್ತೆ. ಅವಳು ಇವ್ರ ಜೊತೆಗೆ ಸೇರ್ಕೋತಾ ಇರಲ್ಲ, ಈ ಗುಂಪಲ್ಲಿ ಇರೋಲ್ಲ. ಈ ಬೇರೆಯವರೆಲ್ಲ ಶಾರದನ ಬಗ್ಗೆ ಏನಾದರೂ ಅವಳು ನಮ್ಮ ಜೊತೆ ಸೇರಲ್ಲ, ಅವಳು ಶ್ರೀಮಂತೆ ಅಲ್ಲ, ಹಾಗೆಲ್ಲ ಏನಾದರೂ ಮಾತಾಡ್ತಾ ಇರ್ತಾರೆ. ಆ ಥರ ಇವಳು ಜಗಲಿ ಮೇಲೆ ಕೂತ್ಕೊಂಡೆಲ್ಲ ಮಾತಾಡ್ತಿರುವ ಅಕಸ್ಮಾತ್ ಗೌರಿಗೆ ಪ್ರಜ್ಞೆ ತಪ್ಪೋಗುತ್ತೆ. ಆ ಕಡೆ ಶಾರದಾ ಹೋಗ್ತಾ ಇರ್ತಾಳೆ. ಆ 4 ಜನ ಬರೀ ಮಾತಾಡೋ ಕೆಲಸನೇ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವರೆಲ್ಲ ಏನು ಅಂತ ನೋಡುವಾಗ ಇವಳು ಹೋಗಿ ಒಳಗಡೆಯಿಂದ ನೀರು ತೊಗೊಂಬಂದು ಗೌರಿ ಮುಖಕ್ಕೆ ಚುಮುಕ್ಸಿ ಶಾರದಾ ಅವಳಿಗೆ ಉಪಚಾರ ಮಾಡ್ತಾಳೆ. ಅವರೆಲ್ಲ ಅವ್ರವ್ರ ಪಾಡಿಗೆ ಎದ್ದು ಹೊಟ್ಟೋಗ್ತಾರೆ. ಅವಳು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ನೀನು ತಾಯಿ ಆಗ್ತಿದ್ಯಮ್ಮ, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಶಾರದಾ ತನ್ನ ಮನೆಗೆ ವಾಪಸ್ ಹೊಟ್ಟೋಗ್ತಾಳೆ. ಅವಳು ಹೇಳಿದ ಮಾತು ನಿಜ ಆಗಿರುತ್ತೆ. ಗೌರಿ ಸ್ವಲ್ಪ ದಿನ ಆದಮೇಲೆ ತವ್ರ ಮನೆಗೆ ಹೋಗಿ ಒಂದೊಳ್ಳೆ ಮಗುನ ಎತ್ಕೊಂಡು ವಾಪಸ್ ಬರ್ತಾಳೆ. ಸರಿ, ಆವಾಗೆಲ್ಲರೂ ಬಂದ ತಕ್ಷಣ ಸ್ನೇಹಿತೆಗೆ ಉಡುಗೊರೆಗಳೇನು ಕೊಡ್ತಾರಲ್ಲ, ಬೇರೆ ಬೇರೆ ಮನೆಯವರೆಲ್ಲ ಬೇರೆ ಬೇರೆ ಉಡುಗೊರೆಯನ್ನೆಲ್ಲ ಕೊಟ್ಟಿರ್ತಾರೆ. ಆದರೆ ಶಾರದಾ ಮಾತ್ರ ಆ ಮಗುವೇ ತನ್ನ ಕೈಯಿಂದ ಹೊಲಿದಂಥ ಟೋಪಿ ಮತ್ತು ಸ್ವೆಟರ್ ಥರದ್ದು ಅದನ್ನೆಲ್ಲ ಹೇಳ್ಕೊಟ್ಟು ಕೊಡ್ತಾಳೆ. ಅದನ್ನು ಕೊಟ್ಬಿಟ್ಟು ನಾನೇ ಇದನ್ನೆಲ್ಲ ಹಾಕಿದ್ದೀನಿ, ನಾನೇ ಮಾಡಿಕೊಟ್ಟಿದ್ದೀನಿ ಕೈಯಾರೆ ಅಂತ ಹೇಳಿಬಿಡ್ತಾಳೆ. ಸರಿ, ಮಾರನೇ ದಿನ ಗೌರಿ ಈ ವಿಷಯವನ್ನು ಅವಳ ಸ್ನೇಹಿತರಿಗೆಲ್ಲ ಹೇಳ್ತಾರೆ. ಅವರೆಲ್ಲ ಅಯ್ಯೋ ಅದೇನೋ ಒಂದು ಬ್ರಹ್ಮವಿದ್ಯಾನ, ದುಡ್ಡು ಖರ್ಚು ಮಾಡಿ ಕೊಂಡ್ಕೊಂಬರೋಕ್ಕೆ ಅವ್ರಿಗೆ ಆಗಲ್ಲ, ಅವ್ರು ಬಡವರಲ್ವಾ, ಅದಕ್ಕೋಸ್ಕರ ಅಂದ್ಕೊಟ್ರು, ನಮ್ಮ ಥರ ಹಣ ಇರೋಳಲ್ಲ ಅವಳು ಅಂತ ಮಾತಾಡ್ಕೊಂಬಿಡ್ತಾರೆ. ಸರಿ, ಶಾರದಾ ಉಳಿತಾಯ ಮಾಡ್ತಾಳೆ. ಅವಳೊಂದು ಹಸುನೂ ಸಾಕ್ಕೊಂಡಿರ್ತಾಳೆ. ಅದಕ್ಕೆ ಸಗಣಿಯಿಂದ ಬೆರಣಿ ಕೂಡ ಮಾಡಿಕೊಂಡು ಅಂಗಳದಲ್ಲಿ ತರಕಾರಿ ಬೆಳ್ಕೊಂಡು ಅಳ್ಪಾಡುಗಳು ತನ್ನ ಬಟ್ಟೆ ತಾನೇ ಹೊಲ್ಕೊಂಡು ಮನೆ ಮುಚ್ಚಟ್ಟೆಯಾಗಿ ನಡ್ಸ್ಕೊಂಡು ಹೋಗ್ತಿರ್ತಾಳೆ. ಹೀಗಿರುವಾಗ ಗೌರಿ ಗಂಡನಿಗೆ ಅರಮನೆಯಲ್ಲಿ ಕೆಲಸ ಇರುತ್ತಲ್ಲ, ಅವನಿಗೊಂದು ರಹಸ್ಯ ಗೊತ್ತಾಗತ್ತೆ. ರಾಜನ ಮೇಲೆ ಯಾರೋ ಹತ್ಯಾ ಪ್ರಯತ್ನ ನಡೆಸಿದ್ದಾರೆ ಅಂತ ಅವನಿಗೆ ಗೊತ್ತಾಗತ್ತೆ. ಅದನ್ನು ಯಾರಿಗೂ ಹೇಳಬಾರ್ದು ಅಂತ. ಆದರೆ ಅವನಿಗೆ ಯಾರಿಗಾರು ಹೇಳ್ಕೋಬೇಕು ಅಂತ ತೋರುತ್ತಲ್ಲ, ಅದಕ್ಕೆ ಹೆಂಡತಿಗೆ ಹೇಳ್ಬಿಡ್ತಾನೆ. ಗೌರಿ ಹತ್ರ ಬಂದು ಆ ರಹಸ್ಯ ಹೇಳ್ತಾನೆ. ರಾಜನ ಮೇಲೆ ಯಾರೋ ಈ ಥರ ಹತ್ಯಾ ಪ್ರಯತ್ನ ನಡೆಸಿದ್ರು, ಇದನ್ನು ಯಾರಿಗೂ ಹೇಳಬೇಡ ಅಂತ ಹೇಳ್ತಾನೆ. ಸರಿ, ಗೌರಿ ಈ ರಹಸ್ಯವನ್ನು ಇಟ್ಕೊಳ್ತಾಳೆ. ಅದೇ ಥರ ಅವಳೇನು ಮಾಡ್ತಾಳೆ, ಇನ್ನು ಸ್ವಲ್ಪ ಜನಕ್ಕೆ ಹೇಳ್ಬಿಟ್ಟು 4 ದಿನ ಕಳೆಯೋ ಅಷ್ಟರಲ್ಲಿ ಊರಲ್ಲೆಲ್ಲ ರಾಜನ ಮೇಲೆ ಹತ್ಯಾ ಪ್ರಯತ್ನ ನಡೆದಿದೆ ಅನ್ನೋ ವಿಷಯ ಗೊತ್ತೇ ಆಗಿ ಹೋಗುತ್ತೆ. ಆಗ 5ನೇ ದಿನ ರಾಜಭಟ್ರು ಬರ್ತಾರೆ. ಬಂದುಬಿಟ್ಟು ಗೌರಿ ಗಂಡ ತಾನೇ ಹೇಳಿರೋದು, ಗೌರಿ ಮನೆಯಿಂದ ಶುರುವಾಯ್ತಲ್ಲ, ಅದಕ್ಕೆ ಗೌರಿ ಗಂಡನ ತಗೊಂಡು ಕಾರಾಗೃಹದಲ್ಲಿ ಇಟ್ಬಿಡ್ತಾರೆ. ಆವಾಗ ಗೌರಿ ಬಾಯ್ ಬಡ್ಕೊಂಡು ಅಳ್ತಾಳೆ, ಏನು ಮಾಡಿದೆ ನಾನು, ನಿಂಗೆ ಏನು ಪ್ರಯೋಜನ ಆಗಿಲ್ವಲ್ಲ ಅಂತ. ಸರಿ, ಅವಳ ಗಂಡಂಗೆ ಅವಳ ಗಂಡನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಂದ್ಬಿಟ್ಟು ಬೇರೆ ಸ್ನೇಹಿತರು ಕೂಡ ಅವ್ರ ಪಾಡಿಗೆ ಅವ್ರ ಮನೇಲೇ ಇದ್ಬಿಡ್ತಾರೆ. ಯಾಕೆಂದರೆ ಅವಳ ಹತ್ರ ಮಾತಾಡೋಕ್ಕೆ ಹೋದರೆ ಇದು ನಮಗೂ ಸಂಬಂಧ ಇದೆ ಅಂತಾಗಿ ನಮಗೆಲ್ಲಿ ಶಿಕ್ಷೆ ಬೀಳುತ್ತೋ ಅಂದ್ಕೊಂಡು ಹೋಗ್ತಾರೆ ಅಷ್ಟೇ. ಆಮೇಲೆ ಇವಳೇನು ಮಾಡ್ತಾಳೆ, ಶಾರದನ ಮನೆಗೆ ಹೋಗಿ ಇದನ್ನೆಲ್ಲ ಹೇಳ್ತಾಳೆ, ಹಿಂಗಾಯ್ತು ನನಗೆ, ನನ್ನ ಗಂಡನ ಹಿಡ್ಕೊಂಡು ಹೋಗಿದ್ದಾರೆ ಅಂತೆಲ್ಲ. ಶಾರದನ ಗಂಡನೂ ಅದೇ ಥರ ರಾಜೋದ್ಯೋಗಿನೇ ಆಗಿರ್ತಾನೆ. ಅವಳು ಸ್ವಲ್ಪ ಎಲ್ಲ ಯೋಚನೆ ಮಾಡಿಬಿಟ್ಟು ತನ್ನ ಗಂಡನ ಹತ್ರ ಹೇಳ್ತಾರೆ. ಗಂಡನ ಹತ್ರ ಒಂದು ವಿಷಯ ಹೇಳಿ ಶಾರದಾ ಅವಳ ಗಂಡನ ಕಳಿಸ್ತಾಳೆ. ಹೋಗಿ ರಾಜನ ಭೇಟಿಗೆ ಅವಕಾಶ ಮಾಡ್ಕೋತಾನೆ. ರಾಜ ಅವಕಾಶ ಮಾಡ್ಕೊಂಡು ಬಂದವನ್ನ ಮಾತಾಡಿಸ್ತಾನೆ. ಆವಾಗ ಶಾರದಾಪತಿಯನ್ನು ನೋಡ್ಬಿಟ್ಟು ಏನು ಕೆಲಸ ನಿಂಗೆ ಅಂತ ಕೇಳ್ತಾನೆ. ಆವಾಗ ಶಾರದಾ ಗಂಡ ಈ ಥರ ಹೇಳ್ತಾನೆ, ಮಹಾರಾಜ ಒಬ್ಬ ಕಳ್ಳ ಕೇವಲ ಹಣಕ್ಕಾಗೇ ಒಂದು ಮನೇಲಿ ಕಳ್ತನ ಮಾಡ್ತಾನೆ ಅಂದ್ಕೊಳ್ಳಿ,
ಅವ್ನ ಕದ್ದ ಬ್ಯಾಗ್ನಲ್ಲಿ ಹಣ ಮಾತ್ರ ಇದ್ದರೆ ಅವ್ನು ಮಾಮೂಲಿ ಕಳ್ಳ ಅಂತ ಅರ್ಥ ಆಗುತ್ತೆ. ಆದರೆ ಅದರಲ್ಲಿ ರಹಸ್ಯ ರಾಜಕೀಯ ಪತ್ರಗಳೇನಾದರೂ ಇದ್ದರೆ ಅವಾಗ ತಾನು ರಾಜದ್ರೋಹಿ ಆಗೋದು. ನಿಜ ತಿಳ್ಕೊಳ್ಳೋದು ಹೇಗೆ ಅಂತ ರಾಜನ ಶಾರದನ ಗಂಡ ಈ ಪ್ರಶ್ನೆ ಕೇಳ್ತಾನೆ. ಈ ಮಾತು ನೀ ಯಾಕಪ್ಪ ಕೇಳ್ತಿದ್ಯಾ ಅಂತ ರಾಜ ಅವನು ಕೇಳ್ತಾನೆ. ನೀವು ರಾಜದ್ರೋಹಿ ಅಂದ್ಕೊಂಡಿರೋ ಮನುಷ್ಯ ನಿಜವಾಗ್ಲೂ ರಾಜದ್ರೋಹಿ ಅಲ್ಲ. ಅವನು ತನ್ನ ಪತ್ನಿಯನ್ನು ನಂಬಿ ಈ ರಹಸ್ಯವನ್ನು ಅವಳಿಗೆ ಹೇಳ್ದ. ಆದರೆ ಆ ಪತ್ನಿಗೆ ಜಾಸ್ತಿ ಮಾತಾಡೋ ಅಭ್ಯಾಸ ಇದ್ದರಿಂದ, ಈ ಥರ ಹವ್ಯಾಸ ಅವಳದಾದ್ರಿಂದ ಆ ರಹಸ್ಯವನ್ನು ಗುಟ್ಟಾಗಿಡೋಕ್ಕಾಗದೆ ಈ ಥರ ಎಲ್ಲ ಕಡೆ ಪ್ರಚಾರ ಆಗೋಯ್ತು ಅಂತ ಶಾರದಾ ಗಂಡ ಹೇಳ್ತಾನೆ. ನಾನು ನಂಬಲ್ಲಪ್ಪ, ಅತಿಯಾಗಿ ಮಾತಾಡ್ತಾಳೆ ಅಂದ ಮಾತ್ರಕ್ಕೆ ರಹಸ್ಯಗಳಿಂದ ಹೇಳಿಬಿಡ್ತಾಳೆ ಅಂತಾನ ನಾನು ಅಂದ್ಕೊಳ್ಳಲ್ಲ, ತಪ್ಪೇ ಅದು ಅಂತಾನೆ. ಸ್ವಾಮಿ, ನೀವು ಕ್ಷಮಿಸಿದ್ರೆ ಒಂದು ಸಾಹಸ ಮಾಡ್ಬೋದು. ಒಂದು ವಿಷಯ ಹೇಳ್ತೀನಿ, ನೀವು ಮಹಾರಾಣಿಯವರಿಗೆ ಹೀಗೆ ಯಾವುದಾದ್ರೂ ಒಂದು ರಹಸ್ಯ ಹೇಳಿ, ಅವ್ರಿಗೆ ತಿಳಿಯದ ಹಾಗೆ ನೀವು ಪರೀಕ್ಷೆ ಮಾಡಿ ನೋಡಿ, ಹೆಂಗಸರು ಅತಿ ಮಾತಾಡ್ತಾರೆ ಅಂತ ಶಾರದಲ್ ಗಂಡ ವಾದಿಸ್ತಾನೆ. ಅವನ ಮಾತುಗಳಲ್ಲಿ ಸತ್ಯಾಂಶ ಇದೆಯೇನೋ ಅನಿಸುತ್ತೆ ರಾಜಂಗೆ. ಆದ್ದರಿಂದ ಶಾರದಲ್ ಗಂಡ ಹೇಳಿದ ಹಾಗೇ ಅವನ ಮಹಾರಾಣಿಗೆ ಈ ಥರ ಏನೋ ಒಂದು ರಹಸ್ಯ ಹೇಳ್ತಾನೆ. ಮಹಾರಾಣಿ ಕೂಡ ಅತಿಯಾಗಿ ಮಾತಾಡೋ ಅಭ್ಯಾಸ ಇದ್ದೇ ಇರುತ್ತೆ. ಮಹಾರಾಣಿ ಹೇಳಿದ ರಹಸ್ಯ ಗುಟ್ಟಾಗುಳಿಯಲ್ಲ. ರಾಜ ತನ್ನ ತಪ್ಪನ್ನು ತಿಳ್ಕೊಂಡು ಗೌರಿಪತಿಯನ್ನು ಸೆರೆಯಿಂದ ಬಿಡಿಸಿ, ಇನ್ಮೇಲೆ ಪತ್ನಿ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿರಪ್ಪ ನೀನು ಅಂತ ಬುದ್ಧಿ ಹೇಳಿ ಕಳಿಸ್ಬಿಡ್ತಾನೆ. ಅಷ್ಟೇ ಅಲ್ಲ, ಅತಿಯಾಗಿ ಮಾತಾಡೋದ್ರಿಂದ ಎಷ್ಟು ಕೆಡುಕು ಸಂಭವಿಸಿದೆ, ಶಿಲಾಶಾಸನಗಳ ಮೂಲಕ ದೇಶದಲ್ಲೆಲ್ಲ ಡಂಗೂರನೂ ಹೊಡೆಸ್ತಾನೆ. ತನ್ನ ಪತಿಗೆ ವಿಮುಕ್ತಿ ದೊರೆತಿದ್ದಕ್ಕೆ ಶಾರದಾಗೆ ತುಂಬ ಕೃತಜ್ಞತೆ ಹೇಳ್ಕೊಳ್ತಾಳೆ ಗೌರಿ. ನೀನು ನನಗೆ ಎಷ್ಟೋ ಉಪಕಾರ ಮಾಡಿದ್ರು, ನಿನ್ನ ಬಗ್ಗೆ ನಾನು ಬೈತಿದ್ದೆ, ಯಾಕೆ ಹೇಳು ಅಂತ ಕೇಳ್ತಾಳೆ. ಅತಿಯಾಗಿ ಮಾತನಾಡೋದೇ ಅದಕ್ಕೆ ಕಾರಣ. ಮಾತಾಡಲು ಏನೋ ಒಂದು ವಿಷಯ ಬೇಕಿರಲ್ಲ, ಏನೋ ಸಿಗದೆ ಹೋದರೆ ತಮಗೆ ತಿಳಿದವರ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಅಕಾರಣವಾಗಿ ದ್ವೇಷ ಬೆಳೆಯುತ್ತೆ ಅಂತ ಶಾರದಾ ಬುದ್ಧಿ ಹೇಳ್ತಾಳೆ. ಈ ಗೌರಿಗೆ ಜ್ಞಾನೋದಯವಾಗುತ್ತೆ. ಹೆಚ್ಚು ಮಾತನಾಡದೇ ಇರೋದರಿಂದ ಶಾರದಾ ಎಷ್ಟೋ ವಿದ್ಯೆಗಳನ್ನು ಕಲ್ತಿದ್ದಾಳೆ ಎಂದು ತಿಳಿದು ತಾನು ಕೂಡ ತನ್ನ ಜೀವನವನ್ನು ಸುಧಾರಿಸ್ಕೊಂಡು ಆ ಕೆಟ್ಟ ಬಾಯಿ ಬಡತನವನ್ನು ಬಿಟ್ಬಿಡ್ತಾಳೆ.